ಈ ಒಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನಿದಾವೆ ಸರ್, ನಮ್ಮ ರೈತರ ಪರವಾಗಿ ಕೆಲಸಗಳು ಯಾವ ಮಾಡ್ತಾ ಇದೆ. ಒಂದೇದು ಇಷ್ಟು ಬರಗಾಲ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಏನಿದೆ, ಇಷ್ಟು ದಿನ ಏನಿದೆ ಬರೀ ತಮ್ಮ ಸಚಿವ ಸ್ಥಾನ ಮತ್ತು ಶಾಸಕರ ಆಯ್ಕೆ ಇದರಲ್ಲೇ ಏನು ತಮ್ಮ ಕಾಲಹರಣ ಮಾಡಿಬಿಟ್ಟಿದ್ದಾರೆ. ಬಟ್ ಈಗೇನಿದೆ, ಈಗ ನಮ್ಮ ರಾಜ್ಯದಲ್ಲಿ ಏನಿದೆ ಬರ ಪರಿಸ್ಥಿತಿ ಇರೋದ್ರಿಂದ ರೈತರು ನನಗೆ ಏನಿದೆ ಭಾಳಷ್ಟು ಅವರು ಜೀವನ ನಷ್ಟವಾಗಿದೆ. ಆಮೇಲೆ ಏನಿದೆ, ನಮ್ಮ ಭಾಗದಾಗ ಈಗ ಕೊಪ್ಪಳ ಜಿಲ್ಲೆಯ ಪಕ್ಕದಲ್ಲಿರುವಂಥ ಕೊಪ್ಪಳ ಜಿಲ್ಲೆ ಇರ್ಬೋದು, ಕೊಪ್ಪಳ ತಾಲೂಕು ಇರ್ಬೋದು, ಕುಟ್ನೂರು ತಾಲೂಕು ಇರ್ಬೋದು, ಯಲಬುರ್ಗಾ ತಾಲೂಕಿನಲ್ಲಿ ವಿಂಡ್ ಪವರ್ ಮತ್ತು ಸೋಲಾರ್ ಪವರ್ ಹಾವಳಿ ಭಾಳ ಇದೆ ಸರ್. ಆ ಭಾಗದಲ್ಲಿ ಇದೇನಿದೆ ತಡೆಗಟ್ಟಬೇಕಂತೇಳಿ ನಾವು ಎಲ್ಲ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ, ಶಾಸಕರಿಗೆ ಕೊಟ್ಟಿದ್ದೀವಿ. ಆದರೂ ಒಬ್ರಿಗೊಬ್ರು ಏನಿದೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳ್ಕೊಂಡು ಹೊಟ್ಟಿದ್ದಾರೆ. ಇದೇನಾಗ್ತಾ ಇದೆ ಅಂದರೆ ರೈತರನ್ನ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸ ಆಗ್ತಾ ಇದೆ. ಇದು ತಕ್ಷಣ ನಿಲ್ಲಬೇಕು. ನಾವೇನು ಅಧಿಕಾರಿಗಳಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಶಾಸಕರಿಗೆ ಈ ತಕ್ಷಣ ಏನಿದು ಅಕ್ರಮ ಆಗ್ತಾ ಇದೆ, ರೈತರ ಮೇಲೆ ಏನೈತಿ ಮಾರಣಾಂತಿಕ ಹಲ್ಲೆಗಳು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಕುಷ್ಟಗಿಯಲ್ಲಿ ತಮ್ಗೆ ಗೊತ್ತಿರ್ಬೋದು, ಕುಷ್ಟಗಿಯಲ್ಲಿ ಕೂಡ ಏನಿದೆ ಏನು ವಿದ್ಯುತ್ ಗೋಪುರಗಳ ನಿರ್ಮಾಣದಲ್ಲಿ ಏನೈತಿ ರೈತರ ಮೇಲೆ ಹಲ್ಲೆ ಆಗಿದ್ದಾವೆ. ಇದು ಪದೇ ಪದೇ ಈ ರೀತಿ ಹಲ್ಲೆಗಳು ಆಗ್ತಾ ಇದ್ದಾವೆ, ಇವು ತಡೆಗಟ್ಟಬೇಕು. ಆಮೇಲೆ ನಮ್ಮ ಬೇಡಿಕೆ ಏನಿದೆ ಅಂದರೆ ಸ್ವಾಮಿನಾಥನ ವರದಿ ಏನಿದೆ ಯಥಾಸ್ಥಿತಿಯಾಗಿ ಸ್ವಾಮಿನಾಥನ ವರದಿಯನ್ನು ಜಾರಿ ಆಗಬೇಕು. ಇದರಿಂದ ಏನಾಗುತ್ತೆ, ರೈತರಿಗೆ ಒಂದು ಬೆಂಬಲ ಬೆಲೆಯ ಜೊತೆಗೆ ಏನೈತಿ ಪ್ರೋತ್ಸಾಹ ಧನಗಳು ಸಿಗುತ್ತೆ. ಮತ್ತು ಈ ಭಾಗದಲ್ಲಿ ಇರುವಂಥ ರೈತರು ಏನಿದೆ ನೀರಾವರಿಗೆ ಭಾಳಷ್ಟು ಸಮಸ್ಯೆ ಇದೆ. ಸಮಗ್ರ ನೀರಾವರಿ ಆಗಬೇಕು. ಏನು ನಮ್ಮ ಈ ಭಾಗದಾಗ ಈಗೇನು ತುಂಗಭದ್ರಾ ನದಿ ತುಂಬಿಲ್ಲ ಅಂತ ಇದ್ರು, ಬಟ್ ಈಗ ಒಂದು ವಾರದಿಂದ ಏನು ಮಳೆ ಆಗ್ತಾ ಇದೆ, ಈ ಮಳೆಯಿಂದ ಡ್ಯಾಮ್ ತುಂಬ್ತಾ ಇದೆ. ಈ ಡ್ಯಾಮಿನ ನೀರಿಂದ ಏನೈತಿ ಇಲ್ಲಿ ನಮ್ಮ ಎಷ್ಟು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಆ ತಾಲೂಕಿನ ಪ್ರತಿ ಒಂದು ಕೆರೆಯನ್ನು ತುಂಬಬೇಕು. ನಮ್ಮ ಉದ್ದೇಶ ಏನಂದರೆ ಕೆರೆ ತುಂಬಿದಂದರೆ ಅಟ್ಲೀಸ್ಟ್ ಅಲ್ಲಿ ಇರುವಂಥ ಅಕ್ಕಪಕ್ಕದಲ್ಲಿರುವಂಥ ಜಾನುವಾರುಗಳಿಗೆ ನೀರಾಗುತ್ತೆ. ಆಮೇಲೆ ಏನಿದೆ ಬೋರ್ವೆಲ್ಲದು ಒಂದು ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಏನು ಕಾಡಾಧ್ಯಕ್ಷರಿದ್ದಾರೆ ಅವ್ರಿಗೂ ಕೂಡ ನಾವು ಮನವರಿಕೆ ಪತ್ರವನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ಏನಿದೆ ಕಳಪೆ ಕಾಮಗಾರಿಗಳನ್ನು ನಡೀತಾ ಇದ್ದಾವೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಏನಿದೆ ನೀರಾವರಿ ಇಲಾಖೆಯಿಂದ ಏನು ಏನು ಕಾಲುವೆಗಳಿಗೆ ನೀರು ಹರಿಸಲಿಕ್ಕೆ ಏನು ಕಾಮಗಾರಿ ಮಾಡಿದ್ದಾರೆ ಅದು ಪೂರ್ತಿ ಕಳಪೆ ಮಟ್ಟದ್ದು ಇದ್ದಾವೆ. ಯಾಕಂದರೆ ನಮ್ಮ ಪದಾಧಿಕಾರಿಗಳು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಭಾಳ ಕಳಪೆ ಐತಿ. ಆಮೇಲೆ ಇಡೀ ರಾಜ್ಯಾದ್ಯಂತ ಏನು ಅಕ್ರಮ ಅಕ್ಕಿ ಸಾಗಾಟ ನಡೀತಾ ಇದೆ, ಇದ್ರ ವಿರುದ್ಧ ನಾವು ಪ್ರತಿ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಪ್ರಗತಿಪರ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಇದು ಅಕ್ರಮ ತಡೆಯಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ತಾವು ಕೂಡ ಮಾಧ್ಯಮದಲ್ಲಿ ಪ್ರತಿ ಸರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಯಾಕಂದರೆ ಭಾರತ ದೇಶ ಮತ್ತು ರಾಜ್ಯದಲ್ಲಿ ಏನಿದ್ದಾವೆ ಬಡಪಾಯಿಗಳಿಗೆ ಬಡವರಿಗೆ ನೀಡಬೇಕಾದಂಥ ಅನ್ನಗ ಕೊರತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನಿದು ಅಕ್ಕಿಗಳನ್ನು ಕೊಡ್ತಾ ಇದ್ದಾರೆ. ಇದರೊಳಗೆ ಕೂಡ ಅಕ್ರಮ ನಡೀತಾ ಇದ್ದಾರೆ. ಇದು ಅಕ್ರಮದಲ್ಲಿ ಏನೈತಿ ನೇರವಾಗಿ ಏನಾದ್ರೆ ಅಧಿಕಾರಿಗಳು ಕೂಡ ಈಗ ಶಾಮೀಲ್ ಆಗ್ತಾ ಇದ್ದಾರೆ. ಇದು ನಾವು ಏಕೆಂದರೆ ಇಷ್ಟು ದಿನ ಏನೈತಿ ಬೇರೆ ಏನು ವ್ಯಕ್ತಿಗಳು ಭಾಗವಹಿಸ್ತಿದ್ರು, ಈಗ ನೇರವಾಗಿ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದರೆ ಬಹಳಷ್ಟು ಕಡೆ ನಾವು ವಿಸಿಟ್ ಮಾಡಿದ್ವಿ, ನೇರವಾಗಿ ಗೋದಾಮಿನಿಂದ ಅಕ್ಕಿ ಏನೈತಿ ಹೋಗ್ತಾ ಇದೆ. ಈ ಭಾಗದಾಗ ಏನೈತಿ ನಿಮ್ಮ ರೈಸ್ ಮಿಲ್ಗಳು ಇರ್ಬೋದು, ಇಲ್ಲಿ ಕೆಲವೊಂದು ಕಡೆ ಏನೈತಿ ಶೇಖರಣೆ ಮಾಡಿ ಏನೈತಿ ಅವನು ಬೇರೆ ರಾಜ್ಯಕ್ಕೆ ಪಾಲಿಸ್ ಮಾಡಿಬಿಟ್ಟು ಬೇರೆ ರಾಜ್ಯಕ್ಕೆಲ್ಲ ಕಳಿಸ್ತಾ ಇದ್ದಾರೆ. ಇದು ಕೂಡ ಏನೈತಿ ತಡಿಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ನಮ್ಮ ತಾಲೂಕು ಅಧ್ಯಕ್ಷರು ವಿತರಣೆ ಕೇಂದ್ರಗಳ ಆರಂಭಿಸಿ ಜಾನುವಾರುಗಳಿಗೆ ಮೇವು, ಕುಡಿಯುವ ನೀರು ಹಾಗೂ ಪಶುವೈದ್ಯಕೀಯ ಸೇವೆಗಳು ಒದಗಿಸಬೇಕು. ಯಾಕಂದ್ರೆ ನಮ್ಮ ರೈತರಿಗೆಲ್ಲ ಉಪಕಸು ಬಂದ್ರೆ ಜಾನುವಾರುಗಳ ಮೂಲಕ ಅವ್ರಿಗೆ ಭಾಳ ಲಾಭ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಮೇವಿಲ್ಲ, ಏನಿಲ್ಲ, ಅವ್ರ ಪಂಚಾಯತಿ ವತಿಯಿಂದ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತಂದೇಳಿ ನಾವು ಎಲ್ಲರಲ್ಲಿ ಪತ್ರಿಕಾ ಮಾಧ್ಯಮ ಮುಖಾಂತರ ನಮ್ಮ ಸಂಘದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಉಪಾಧ್ಯಕ್ಷನಾಗಿ ಹನುಮಂತ ದೇವರು ಮನವಿ ಮಾಡಿಕೊಳ್ಳುತ್ತದೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಬಳ್ಳಾರಿ ಜಿಲ್ಲಾ, ಇಲ್ಲಿ ಬಾಗಲಕೋಟೆ ಜಿಲ್ಲಾ, ಈ ಕಡೆ ಮಳೆ ಭಾಳ ಕಡಿಮೆ ಆಗಿತ್ತು. ಮಳೆ ಇಲ್ಲದ ಕಾರಣ ಜಾನುವಾರುಗಳು ಬೇರೆ ಕಡೆ ಬೆಳೆ ಹೋಗೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ ಅದು ಮೇವು ಇರ್ಬೋದು, ನೀರಿಂದ ಇರ್ಬೋದು, ಅದು ಪಶು ವೈದ್ಯಕೀಯ ಅದಕ್ಕೆ ಏನು ಚಿಕಿತ್ಸೆ ಇರಬೇಕು ಅದನ್ನೆಲ್ಲ ವ್ಯವಸ್ಥೆ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಬೇಕಾಗಿ ನನ್ನ ಮನೆ. ಈ ರೈತ ಸಂಘದ ಗಂಗಾವತಿ ತಾಲೂಕು ಅಧ್ಯಕ್ಷನಾಗಿ ಹೆಸರು ವಿರಾನಾಗಲಿ. ಇನ್ನೊಂದು ವಿಷಯ ಏನಂದರೆ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಗೊಳಿಸುವುದೇನೆಂದರೆ ಈ ಒಂದು
ಕಾಲುವೆ ಕಾಮಗಾರಿಯಲ್ಲಿ ಸ್ವಲ್ಪ ಕಳಪೆ ಕಾಮಗಾರಿ ಆಗ್ತಾ ಇರೋದ್ರಿಂದ ಎಲ್ಲಿ ನಾವು ವಿಸಿಟ್ ಮಾಡಿದ್ವಿ. ಜಂಗಮರ ಕಲ್ಗುಡಿಯಿಂದ ಹೋಗ್ತಾ ಇರೋ ಲೆಫ್ಟ್ ಸೈಡ್ ಒಂದು ಕಾಲುವೆ ಬರುತ್ತೆ, ಉಪಕಾಲುವೆ. ಆ ಉಪಕಾಲುವೆಯಿಂದ ಕಂಪ್ಲೀಟ್ ಸ್ವಲ್ಪ ಕಳಮೆ ಪಟ್ಟದಾಗಿದೆ. ಅದನ್ನು ಹೋಗಿ ನಾವೆಲ್ಲ ರೈತ ಸಂಘದ ಪದಾಧಿಕಾರಿಗಳು ವಿಸಿಟ್ ಮಾಡಿದ್ದೀವಿ. ಅದು ತಾಯಮ್ಮ ಕ್ಯಾಂಪ್ವರೆಗೂ ಹೋಗ್ತದೆ ಅಲ್ಲಿ ಜಂಗಮರ ಕಲ್ಗುಡಿ ಎಡಭಾಗದಿಂದ ಉಪಕಾಲುವೆ. ಅದು ಎಲ್ಲ ಈಗಲೇ ಒಳ್ಳೆಲ್ಲ ಅದು ಹಾಂ ಹೌದು ಎಡಗಡೆ ಹೋಗ್ತದೆ ಕಾಲುವೆ. ಆ ಕಾಲುವೆ ಇದೆಲ್ಲ ಕಂಪ್ಲೀಟ್ ಸ್ವಲ್ಪ ಕಳಪೆ ಮಟ್ಟದಲ್ಲಿ ಇರೋದ್ರಿಂದ ಇದನ್ನ ನೀರಾವರಿ ಇಲಾಖೆಯವರು ಗಮನಕ್ಕೆ ತಂದಿದ್ರು ಅವ್ರು ಇಲ್ಲ ನೀರು ಕಾಲುವೆ ನೀರು ಬಿಡುವ ಒಳಗಾಗಿ ನಾವು ಅದನ್ನ ಕಾಮಗಾರಿ ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗುತ್ತೇದಾರಿಗೆ ಹೇಳಿ ನಾವು ತಿಳಿಸ್ತೀವಿ ಅಂತಂದು ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ವಿ. ಅದು ಇದೊಂದು ನಮ್ಮ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ಕೊತಿದ್ವಿ. ಅವ್ರಿಗೆ ತಾವಾದ್ರೂ ಪತ್ರಿಕೆ ಮುಖಾಂತರ ಒಂದು ಇದನ್ನು ಸರಿಪಡಿಸಕ್ಕೆ ತಾವು ತಮ್ಮ ವರದಿ ಮೇಲೆ ತಿಳಿಪಡಿಸ್ಬೇಕಂತ ತಮ್ಮಲ್ಲಿ ಎಲ್ಲ ಕುಡಿಯೋಕೆ ಆಗ್ತಾವ, ಫ್ಯಾಕ್ಟ್ರಿಗೆ ಆಗ್ತಾವ, ಎಲ್ಲದಿಗೆ ಆಗ್ತಾವ. ಅದ್ರ ಬಗ್ಗೆ ಏನು ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಒಳ್ಳೇಬೇಕು ನೀರು ಒಳ್ಳೇದು. ಈಗ 75 62 TMC ಈಗ ಈಗ ನಾನು ನೋಡಿದೆ 70 TMC ಆಗ್ತಾವ. ಬಟ್ ನಮ್ಗೆಲ್ಲರಿಗೆ ಒಂದು ಬೆಳೆ ನೀರು ಆಗ್ತಾವ, ಕುಡಿಯೋ ನೀರು ಆಗ್ತಾವ, ಫ್ಯಾಕ್ಟ್ರಿಗಾನೆ ಆಗ್ತಾವ.